ಮತ್ತು ಈ ರೊಕ್ಕ ಎಲ್ಲಿಂದ ತೊಗೋಬೇಕು ಅವರು? ಎಲ್ಲ ಶುಗರ್ ಫ್ಯಾಕ್ಟ್ರಿಯಲ್ಲಿ ಎಲ್ಲ ಫ್ಯಾಕ್ಟ್ರಿ ಅವ್ರ ಕಡೆಯಿಂದ ರೊಕ್ಕ ತೊಗೊಂಡಾರು, ಅದರಲ್ಲಿ ಕಳಿಸ್ಕೊಟ್ಟಾರ. ಹೀಗಾಗಿ ಶುಗರ್ ಫ್ಯಾಕ್ಟ್ರಿ ಅವ್ರಿಗೆ ಗಟ್ಟಿಯಾಗಿ ಹೇಳೋದು ಎಂದು ಬಾಯಾಗಿ ಸಿಕ್ಕೈತಿ, ಹೇಳೋದು ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಮೊದಲ ರೈತರಿಗಿಂತ ಮೊದಲು ಕಾರ್ಖಾನೆ ಮಂದಿನ ಸಂರಕ್ಷಣೆ ಮಾಡಬೇಕು. ಅವ್ರ ಹಿತರಕ್ಷಣೆ ಮಾಡಿದ ಮೇಲೆ ಸಾಧ್ಯ ಆದ್ರೆ ನಮಗೊಂದು 50 ರೂಪಾಯಿನೋ 100 ರೂಪಾಯಿನೋ ಕೊಡಿಸೋ ಪ್ರಯತ್ನ ಮಾಡ್ತಾರೆ. ಇದನ್ನು ನಾವು ಅರ್ಥ ಮಾಡ್ಕೊಂಡು, ಆದರೆ ಈಗ ಅವರು ಸಹಿತ ನಮಗೆ ಮಣಿತಾರೆ. ಯಾಕೆ ಮಣಿತಾರೆ? ಇವತ್ತು ರೈತರು ಯಾವುದೇ ಒತ್ತಡಕ್ಕೆ, ಸರ್ಕಾರ ಹೇಳಿದ ಒತ್ತಡಕ್ಕೆ ಮಣಿತಾ ಇಲ್ಲ. ನಿನ್ನೆ ಅವ್ರು ಬಂದವರು ಹೇಳಿದ್ರು, ಒಂದು 20 ಮಂದಿ ಪ್ರಮುಖರು ಬೆಂಗಳೂರಿಗೆ ಬರ್ರಿ, ಅಲ್ಲೇ ಮಾತಾಡೋಣ. ಆದರೆ ನಿಮ್ಮ ರೈತ ಪ್ರಮುಖರು ತಗೊಂಡು ನಿರ್ಣಯ ಬಹಳ ಅತ್ಯಂತ ಯೋಗ್ಯದ. ಇವರೊಂದು 20 ಮಂದಿನ ಅಲ್ಲಿ ಒಯ್ದ ಇವ್ರ ಬಾಯಿಲೆ ಏನಾರು ಹೇಳಿಸಿ ಎಲ್ಲ ಪ್ರೆಷರ್ ಮಾಡಿ ಒಟ್ಟ ನಮ್ಮೊಳಗೆ ಫೂಟ್ ಮಾಡೋ ಪ್ರಯತ್ನ ಮಾಡ್ತಾರೆ. 8 ದಿವಸ ವ್ಯವಸ್ಥಿತವಾಗಿ ನಡೀಲಿಕ್ಕೆ ಕಾರಣ ನಿಮ್ಮೊಳಗೆ ಎಲ್ಲೂ ಬೂಟ್ ಬಿದ್ದಿಲ್ಲ, ನೀವೆಲ್ಲರೂ ಒಂದದಿರಿ. ಈ ಒಕ್ಕಟ್ಟು ಕಾಯ್ಕೊಂಡು ಹೋಗಿ ಈ ಒಕ್ಕಟ್ಟು ಕಾಯ್ಕೊಂಡು ಹೋದ್ರೆ ನಿಶ್ಚಿತವಾಗಿಯೂ ನಮಗೆ ಮತ್ತು ಮೊನ್ನೆ ಆದರೂ ಮಾತಾಡೋ ಮುನ್ನ ಹೇಳಿದ್ದ, ಇವತ್ತು ರೈತರದ್ದು ಬೆಳೆಗೆ ಮಾತ್ರ ಈ ರೀತಿ ಪರಿಸ್ಥಿತಿ ಅದು. ನಾ ಮೊನ್ನೆ ಒಂದು ಉದಾಹರಣೆ ಕೊಟ್ಟಿದ್ದೆ. ನೀವು ಕಾರ್ ತಯಾರು ಮಾಡೋ ಫ್ಯಾಕ್ಟ್ರಿ ಅಂಶ ನಾವು ಕೇಳಿದ ರೇಟಿಗೆ ಕಾರ್ ಕೊಡೋಂಗಿಲ್ಲ, ಅವ್ರು ರೇಟ್ ಫಿಕ್ಸ್ ಮಾಡಿರ್ತಾನೆ. ಅವ್ನು ಕಾರ್ ತಯಾರು ಮಾಡ್ತಾನೋ, ನಾವು ಕಬ್ಬ ತಯಾರು ಮಾಡ್ತೀವಿ. ಆದರೆ ನಾವು ತಯಾರು ಮಾಡಿದ ಕಬ್ಬಿಗೆ ನಾವು ಹೇಳಿದ ರೇಟ್ ಅವ್ರು ಕೊಡ್ಲಿಕ್ಕೆ ತಯಾರಿಲ್ಲ, ಅವ್ರು ಹೇಳಿದ ರೇಟಿಗೆ ನಾವು ಕೊಡ್ಬೇಕಂತ ಈ ಸ್ಥಿತಿ ಐತಿ. ಇದೆಲ್ಲ ವಿಚಿತ್ರ ಐತಿಲ್ಲ. ನೀವು ಯಾವುದೇ ಕಿರಾಣಿ ಅಂಗಡಿಗೆ ಹೋಗ್ರಿ, ಬೇಡ ಒಂದು ಹೋಟೆಲ್ಗೆ ಹೋಗ್ರಿ, ಹೋಟೆಲ್ ನಾವು ಹೇಳ್ತಾನೆ ದೋಸೆಗೆ 60 ರೂಪಾಯಿ ಚಾರ್ಜ್ ಅಂತಾನೆ. ಅವ್ನು ಕೊಟ್ಟ ತೊಗೋಬೇಕಲ್ಲ. ಇಲ್ಲಪ್ಪ ಅವನು 10 ರೂಪಾಯಿ ಕಮ್ಮಿ ಕೊಡ್ತೀವಿ ಅಂದ್ರೆ ನಮ್ಮಲ್ಲಿ ಇಲ್ಲರಿ ನೀವೇನು ಸಪ್ಲೈ ಮಾಡೋಂಗಿಲ್ಲ ಹೋಗ್ರಿ ಅಂತ ಈ ಸ್ಥಿತಿ ಐತಿ. ಅದನ್ನು ರೈತರ ಬೆಳೆದ ಎಲ್ಲ ಬೆಳೆಗೂ ನಮ್ಮ ಕೈಯಾಗಿ ಏನೂ ಇಲ್ಲ. ಒಟ್ಟು ವ್ಯವಸ್ಥೆ ರೈತರ ಬೆಳೆಗಳಿಗೆ ಒಂದೇಂದ್ರೆ ಬೆಂಬಲ ಬೆಲೆ ಅಂತ. ಅದಕ್ಕೆ ಸರ್ಕಾರ ಬರೀ ಕಬ್ಬಿಗೆ ಅಷ್ಟ ಅನ್ನಂಗಿಲ್ಲ, ಎಲ್ಲ ಬೆಳೆಗೂ ಒಂದೇಂದ್ರೆ ಮಿನಿಮಮ್ ಪ್ರೈಸ್, ಮಿನಿಮಮ್ ಅಂತಿನ ಇದಕ್ಕಿಂತ ಕಮ್ಮಿ ಪ್ರೈಸ್ ಆಗಬಾರ್ದು. ವ್ಯಾಪಾರಸ್ಥರ ಮೇಲೆ ಅವ್ರು ಏನಾರು ಒಂದು ಲಿಮಿಟ್ ಹೇಳ್ಬೇಕಲ್ಲ, ಅದ್ರ ಮೇಲೆ ಮಾಡಲಿಲ್ಲ ಅಂತಂದ್ರೆ ನಾವು